ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ನಿನ್ನೆ ರಾತ್ರಿ ತಲೆಗೆ ಎಣ್ಣೆ ಹಚ್ಕೊಳ್ಳೋದು ನಾನು ಮರ್ತ್ಬಿಟ್ಟು ಮಲ್ಕೊಬಿಟ್ಟಿದ್ದೀನಿ. ಬೆಳಗ್ಗೆ ಎದ್ದಾಗ ನನಗೆ ನೆನಪಾಗ್ತಾ ಇದೆ ಇವತ್ತು ಫ್ರೈಡೆ, ತಲೆ ಸ್ನಾನ ಇರುತ್ತೆ ನಂದು. ಯೂಶುವಲಿ ಟ್ಯೂಸ್ಡೇ ಒಂದೊಂದ್ಸರಿ ಮಿಸ್ ಮಾಡ್ಬಿಡ್ತೀನಿ. ಸಂಡೇ ಫ್ರೈಡೆ ಅಂತೂ ಆಲ್ಮೋಸ್ಟ್ ಮಾಡಿರ್ತೀನಿ. ಟ್ಯೂಸ್ಡೇ ಮೂಡ್ ಇದ್ದಂಗೆ, ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಬೆಳಗ್ಗೆ ಎದ್ದು ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಬಿಟ್ಟಿದ್ದೀನಿ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಸ್ನಾನ ಎಲ್ಲ ಮುಗ್ದೇ ಹೋಗಿರೋದು ನಂದು. ಈ ಮಧ್ಯಾಹ್ನ ಟೈಮ್ ಹೋಗೋದಿಕ್ಕೆ ಬಿಸಿಲಾಗ್ಬಿಟ್ಟಿರತ್ತ, ಅದ್ರಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ರೆ ಒಂಥರ ಸುಸ್ತಾದಂಗೆ ಆಗತ್ತೆ ಬಿಸಿಲಿಗೆ. ಮನು ಹೋಗಿ ಚಿಕನ್ ತಂದಿದ್ದಾರೆ, ಚಿಕನ್ ಗ್ರೇವಿ ಮಾಡಬೇಕು. ಎಷ್ಟು ತಂದಪ್ಪ? ಮುಕ್ಕಾಲು ಕೆಜಿ. ಸೊ ನೆನ್ನೆ ಬೇಳೆ ಸಾಂಬಾರು ಮಾಡಿದ್ನಲ್ಲ ತರಕಾರಿ ಹಾಕಿ, ಅದೇ ಒಂದು ಸ್ವಲ್ಪ ಇದೆ. ಅದ್ರ ಜೊತೆಗೆ ಚಿಕನ್ ಗ್ರೇವಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅವ್ರು ಯಾವಾಗನು ಗೊಜ್ಜು 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 ಅಂತ ಇರ್ತಾರೆ. ಸೊ ಅದು ಗೊಜ್ಜು ಥರ ಮಾಡೋಣ ಅಂತ. ಮೊನ್ನೆ ಮಾಡಿದ್ನಲ್ಲ, ಅದು ಸಖತ್ತಾಗಿತ್ತಲ್ವಾ? ಹಂಗೆ ಮಾಡ್ಲಾ? ಆಮೇಲೆ ಬೋರ್ ಹೊಡೆದು ಹೋಗ್ಬಿಟ್ರೆ ಓ ಹಂಗೂ ಬೇರೆ ಇದೆಯಾ? ನಾನು ಬೋರ್ ಹೊಡೆದ್ರೆ ಏನ್ ಮಾಡ್ತೀಯ? ಹೋಗ್ಲಿ, ಏನಿದೆ ಆಪ್ಷನ್? ಅದಕ್ಕೆ ಮತ್ತೆ ಬೋರ್ ಹೊಡೆಯ, ಅದನ್ನೇ ಹೇಳ್ತಿರೋದು. ಅದಕ್ಕೆ ಬೋರ್ ಹೊಡೆದ್ರೂ ಪ್ರಯೋಜನ ಇಲ್ಲ. ಬೇಕೋ ಬೇಡವೋ, ಕಷ್ಟನೋ ಸುಖನೋ ಬೋರೋ ಜಾಲಿನೋ ಜೊತೆಲೇ ಇರಬೇಕು. ಮ್ಯಾಕ್ಸಿಮಮ್ ಅಂದರೆ ಒಂದು 2 ಅವರ್ ಹೊರ್ಗಡೆ ಹೋಗಿ ಬರ್ಬೋದಷ್ಟೇ. ಇವರಿಗೆ ಆಪ್ಷನರು ಇರುತ್ತೆ, ನಮ್ಗೆ ಆಪ್ಷನ್ನು ಇರಲ್ವೇ. ಮನೆ ಕೆಲಸ ಮಾಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗೋಗಿರ್ತೀವಿ. ಹಂಗೂ ಸಿಟ್ಟು ಬಂದಾಗ ಹೋಗ್ತೀನಿ ಒಂದು ಅರ್ಧ ಗಂಟೆ ಎಲ್ಲಾದರೂ. ಬಟ್ ಸಮ್ಮರಲ್ಲಿ ಆಗಲ್ಲ. ಹೊರ್ಗಡೆಗೆ ಹೋದ್ರೆ ನಾವೇ ಸಿಗೋಯ್ತೀವಿ. ಇಲ್ಲ ಅರ್ಲಿ ಮಾರ್ನಿಂಗ್ ಹೋಗ್ಬೇಕು, ಇಲ್ಲ ಸಂಜೆ ಹೋಗ್ಬೇಕು. ಬೇಡ ಬಿಡಿ, ಏನೋ ಹೊತ್ತಿಗೆ ಅವ್ರನ್ನೇ ನೋಡ್ಕೊಂಡು ಇಲ್ಲೇ ಇರೋದು. ಇವಾಗ ಆಯ್ತಾ ನಿಂದು ಬ್ರೇಕ್ಫಾಸ್ಟು? ಬಟ್ ನಂದಿನ್ನೂ ಆಗಿಲ್ಲ. ಇವತ್ತಿಂದ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ ನಾನು ವಾಪಸ್ಸು. ಬಿಸಿಲೆಲ್ಲ ಸ್ಟಾರ್ಟ್ ಆಯ್ತಲ್ಲ, ಅದಕ್ಕೆ ಲಾಸ್ಟ್ ವೀಕಿಂದನೇ ಮಾಡೋಣ ಅಂದ್ಕೊಂಡು ಮಾಡೇ ಇರಲಿಲ್ಲ. ಅದೇನಂದರೆ ಮಾಡಿ 1 ಅವರ್ ಆದರೂ ಬಿಡಬೇಕು ಕೂಲ್ ಆಗೋದಕ್ಕೆ. ಅದಾದಮೇಲೆ ಹೋಗಿ ಮಜ್ಜಿಗೆ ಮಿಕ್ಸ್ ಮಾಡಬೇಕು. ಇವತ್ತು ಬೆಳಗ್ಗೆ ಬೇಗ ಎದ್ದಿದೆ. ನಾನೇ ಎದ್ದೇಳಲಿಲ್ಲ, ಎದ್ದೇಳಿಸಿದ್ರು ಅಲ್ಲಿ ಹಿಂದೆಗಡೆಯಿಂದ. ನಾವು ಮಲ್ಕೊಂಡಾಗ ರಾತ್ರಿ 3 ಗಂಟೆ. ಆಗೇನು ಆಫೀಸ್ ಕೆಲಸ ಲೇಟ್ ಆಯಿತು. 1:30-2 ಗಂಟೆಗೇನೋ ಮುಗಿಸ್ದೆ. ಬಟ್ ಇವ್ರದ್ದು ಇನ್ನೂ ಕೆಲಸ ಮುಗ್ದಿರಲಿಲ್ಲ. ಅವರು ಮಾಡ್ಕೊಂಡು ಕೂತ್ಕೊಂಡ್ರು. ಒಟ್ಟಿನಲ್ಲಿ ಹೋಗಿ ನಾವು ಮಲ್ಕೊಂಡಾಗ 3 ಗಂಟೆ ನಿದ್ದೆ ಬರೋ ಅಷ್ಟೊತ್ತಿಗೆ 3:30-4 ಗಂಟೆ ಆಗೇ ಹೋಗಿರತ್ತೇನೋ. ಏನಿಲ್ಲ, ಅಷ್ಟೇ. ಹೋಗೋಣ ಇವಾಗ. ನಾನು ಮಾಲ್ಟ್ ಕುಡಿದ್ಬಿಟ್ಟು ನೆಕ್ಸ್ಟ್ ಹೋಗಿ ಅಡುಗೆ ಎಲ್ಲ ಮಾಡಿ ಸ್ನಾನ ಮಾಡ್ಕೊಂಡು ಬರೋದು. ಇಷ್ಟು ಪ್ರೋಗ್ರಾಮ್ ನಂದು. ನಿಂದೇನು ಪ್ರೋಗ್ರಾಮು? ಈಗನಾ? ಊಟ ಮಾಡ್ಬಿಟ್ಟು ಮಲ್ಕೊಬಿಡು, ಮಾಡ್ತೀನಿ ಒಟ್ಟಿಗೆನೆ. ಏನೋ ನೋಡು, ನಿನ್ನ ಚಾಯ್ಸ್ ಹೆಂಗೆ ಮಾಡ್ತೀಯ. ಸೊ ನಾವು ಇವಾಗ ಕಿಚನ್ಗೆ ಎಂಟ್ರಿ ಕೊಡೋಣ. ನನ್ನ ವಾಷಿಂಗ್ ಮಿಷಿನ್ ಅಂತೂ ದಡ್ಡ 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 ಅಂತ ಸೌಂಡ್ ಮಾರುತ್ತೆ. ಊರಿಗೆಲ್ಲ ಗೊತ್ತಾಗಬೇಕು ನಾನು ಬಟ್ಟೆ ವಾಶ್ ಮಾಡ್ತಾ ಇದ್ದೀನಿ ಅಂತ. ಹಂಗೆ ಬಟ್ಟೆ ಕಮ್ಮಿ ಹಾಕಿದ್ದೀನಿ, ಅದಕ್ಕೆ ಅದು ಸ್ವಲ್ಪ ಟಬ್ಬು ಜಾಸ್ತಿ ಸೌಂಡ್ ಮಾಡ್ತಾ ಇದೆ. ಇತ್ತೀಚೆಗೆ ಅಡುಗೆಗೆ ಕಾಯಿ ಯೂಸ್ ಮಾಡೋದೇ ಕಮ್ಮಿ ಮಾಡಿಬಿಟ್ಟಿದ್ದೀನಿ ನಾನು. ಕಾಯಿ ಸುಲಿಯೋದೇ ಕಮ್ಮಿ. ಇವಾಗ ಚಿಕನ್ನಿಗೆ ಸ್ವಲ್ಪ ಕಾಯಿ ಹಾಕಿ ಗಟ್ಟಿಗೆ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡು ನೋಡಿದ್ರೆ ಕಾಯೇ ಖಾಲಿಯಾಗಿದೆ. ಇರೋದು ಇಲ್ಲ ನಮ್ಮ ಮನೆಯಲ್ಲಿ. ಮನು ತಿಂದೆ ಖಾಲಿ ಮಾಡಾಕ್ತಾರೆ ಸುಲಿದು. ಎಲ್ಲ ತಗೊಳ್ಳಿಲ್ವಾ ಕಾಯಿ? ನೀನು ತಗೋಬಾರಪ್ಪ. ಒಡೆದು ಒಂದೇ ಸಾಕು. ನೀನು ಒಡೆದೆಲ್ಲ ಏನು ಬಿಚ್ಚೋದು ಬೇಡ. ಬಾ ಸರಿ, ಬಾ ತಗೊಳ್ಳೋಣ. ಈಗ ನಾನು ನಿನ್ನ ಹಿಂದೆ ಬಂದಮೇಲೆ ನೀನು ನನ್ನ ಹಿಂದೆ ಬರ್ಬೇಕು ತಾನೇ? ಬಾರಪ್ಪ. ನಾನು ಇದು ಹಿಡ್ಕೊಂಡಲ್ಲಿ ತಗೊಳಕ್ಕಾಗಲ್ಲ ಮನು. ಇಲ್ಲಿರೋ ಕಾಯಿ ತಗೊಳಕ್ಕೆ ನೋಡಿ ನಾನೇ ಹೋಗ್ಬೇಕಂತೆ. ನಾವು ಬಿಡ್ತೀವ? ಕರ್ಕೊಂಡು ಬಂದ್ಬಿಟ್ಟು ಇವಾಗ ಕೀ ಹುಡ್ಕೋದೇ ಇರೋದು. ಅದು ಎಲ್ಲಿ ಕೀ ಹಾಕ್ಬಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ ನನಗೆ. ಇವ್ರು ತೆಂಗಿನಕಾಯಿ ಕೊಡೋದ್ರೊಳಗೆ ನಮಗೆ ನಿದ್ದೆ ಬಂದು ಒಂದು ರೌಂಡ್ ಮಲಗಿ ಎದ್ದು ಬಂದ್ಬಿಡ್ಬೋದು. ಏನು ಬಂದು ಯಾವಾಗಲೂ ಮಲ್ಕತ್ತೀನಿ ಅಂತೀಯ? ಮತ್ತೆ ಕರೆಕ್ಟಾಗಿ ನಿದ್ದೆ ಆಗ್ತಾ ಇಲ್ಲ ನನಗಿಲ್ಲಿ. ನೋಡಿಪ್ಪ, ಮಂಜು ಅವ್ರದ್ದು ಆಸ್ತಿ ಎಲ್ಲ ಇಲ್ಲಿ ಕಸ ಆಗತ್ತೆ ಅಂದ್ಬಿಟ್ಟು ಅದ್ರೊಳಗಡೆ ಇಟ್ಬಿಟ್ಟು ಎಲ್ಲ ಕೊಬ್ಬರಿ ಆಗ್ಬಿಟ್ಟವ ಅಂತ. ಹೌದಾ? ಎಷ್ಟು 2 ಸುಲಿದು ಒಂದು ಸಾಕು ತೆಗಿಯಪ್ಪ ಇವಾಗ ಸದ್ಯಕ್ಕೆ. ಸೋಂಬೇರಿ ಗಂಡ. ಕೊಬ್ಬರಿ ಅಂದೆ ಅದು ಎಲ್ಲ ಹಂಗೆ ಆಯ್ತವೆ ಬಿಸಿಲಿಗೆ. ಓಕೆ, ಇದು ಕೊಬ್ಬರಿ ಅಪ್ಪ, ಇದು ಕಾಯಲ್ಲ. ಸುಲಿಯಪ್ಪ ಹಂಗಂತ ಏನ್ ಮಾಡಕ್ಕಾಗತ್ತೆ? ಎಲ್ಲ ಹಂಗೆ ಇರ್ತವೆ. ಗಂಡ ಕೈ ನೋಡಿ, ಅಲ್ಲೇ ಯಾವ ನೀರು ಅಲ್ಲಾಡಲ್ಲ. ಹೌದಾ? ಕಾಲೇ ತುಂಬಾ ದಿನ ಆಯ್ತಲ್ಲ ತಂದು, ಯಾವ ನೀರು ಅಲ್ಲಾಡ್ತಾ ಇದೆ. ಕಾಯಿ ಕೊಬ್ಬರಿ ಎಲ್ಲ ಕಾಯೇ ನೀರು ಸೀದೋಗದ. ಓಕೆ. ಏನಪ್ಪ ಒಳಗೆ ಹೋಯ್ತಿಲ್ಲ, ಗಟ್ಟಿ ಸಿಪ್ಪೆ ಒಣಗಿದ್ರೆ ಹಂಗೇನೆ ಅದು. ಸ್ವಲ್ಪ ಒಂದ್ಸರಿ ಎಫರ್ಟ್ ಅಷ್ಟೇ. ಬಂದರೆ ದೊಡ್ಡಗೆ ಬಂದ್ಬಿಡತ್ತೆ. ಬಟ್ ಅದು ಇಳಿಸೋದು ಕಷ್ಟ. ಹುಷಾರ್ ಕೈ.
ನಮ್ಮ ಯಜಮಾನ್ರಿಗೆ ಹಂಗೆ ಹೇಳೋದು ಕಷ್ಟ. ಆಮೇಲೆ ಅಪ್ಪಿ ತಪ್ಪಿ ಅವ್ರು ಏನಾರು ಹಾಕೋಬಿಟ್ರೆ ನೀನು ಹೇಳಿದ್ಕೆ ಹಂಗಾಯ್ತು ಅಂದ್ಬಿಡ್ತಾರೆ. ಬೈಸ್ಬಾರ್ದು, ಹುಷಾರು ಅನ್ನೋದು ಬಯಸದಾ? ಅದ ಸೂಪರಮ್ಮ. ಏನೋ ಜೋರಾಗಿ ಆಚೆ ಕಡೆಯಿಂದ ಕೂಗ್ಕೊಂಡು ಬರ್ತಾವ್ರೆ, ಮನು 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 ಅಂತ. ಕಾಯಿ ಎಲ್ಲ ಕೌಟ್ ಆಗೋದು. ಏನು ಮಾಡೋಕ್ಕಾಗಲ್ಲ. ಅಷ್ಟು ಎಲ್ಲ ಹಿಂಗೆ ಆಗಿರ್ತಾವಂತ, ಯಾವುದ್ರಲ್ಲೂ ನೀರಿಲ್ಲ. ಊರಿಗೆ ಕೊಟ್ಬಿಡ್ತೀನಿ. ಅಲ್ಲೇನು ಮಾಡ್ತಾರೆ ಅವರು? ಕೊಬ್ಬರಿ ಮಂಡಿಗೆ ಹಾಕ್ತಾರೆ ಕೌಟು. ಕೊಬ್ಬರಿ ಏನು ವೇಸ್ಟ್ ಆಗಲ್ಲಪ್ಪ. ಇದೆಲ್ಲ ಎಣ್ಣೆ ಬಿಡಕ್ಕೆ ತಗೊಂಡೋಯ್ತದ. ಇವಾಗ ಏನು ಮಾಡೋಣ? ಈಗ ಇನ್ನೇನು ಮಾಡೋದು? ಈಗ ಒಂದಿಷ್ಟ ಐತೆ, ಅದನ್ನೇ ಹಾಕಿ ಮಾಡ್ತೀನಿ. ಈಗ ಹೋಗಿ ತಂದೆಲ್ಲ ಲೇಟ್ ಆಗುತ್ತೆ. ಓಕೆ ಫೈನ್, ಹಾಗೆ ಮಾಡು. ಇಲ್ಲ ಡ್ರೈ ಮಾಡ್ಬಿಡು, ಗೊಜ್ಜು ಮಾಡ್ಬಿಡು ಸುಮ್ಮನೆ. ಗೊಜ್ಜಿಗೆನೆ ಕಾಯಿ ಹಾಕೋಣ ಅಂತ ಮೊನ್ನೆ ಮಾಡಿದ್ನಲ್ಲ, ಆ ಥರ ಮಾಡೋಣ ಅನ್ಕೊಂಡೆ. ಓಕೆ. ಎಲ್ಲ ಈಗ ಸುಲಿದ್ರು ಎಲ್ಲ ಹಿಂಗೆ ಆಗಿರ್ತವೆ. ಅದೇ ಮತ್ತೆ ಬಿಟ್ಟು ಊರಿಗೆ ಕೊಟ್ಬಿಟ್ಟು ಫ್ರೆಶ್ ಆಗ್ತಾರೆ. ಹಿಂಗೆ ಅಡುಗೆ ಮಾಡೋಕೆ ಹೋದಾಗ ಹಿಂಗೆ ಏನಾದರೂ ಆಗ್ಬಿಟ್ರೆ ತಲೆ ಕೆಟ್ಟು ಹೋಗ್ಬಿಡತ್ತೆ. ನೆನ್ನೆನೂ ಹಂಗೆ ಆಯಿತು, ಇವತ್ತು ಹಂಗೆ ಆಯಿತು. ನಾನು ಅಡುಗೆ ಮಾಡೋಣ ಅಂತ ಹೋಗ್ತೀನಿ, ತರಕಾರಿನೇ ಖಾಲಿ. ಇವತ್ತು ಹೋಗ್ತೀನಿ, ಕಾಯೇ ಖಾಲಿ. ನಿಮಗೆ ಇವೆಲ್ಲ ಹೊಸದಿರಬೇಕು, ನಮಗೆ ಇವೆಲ್ಲ ಹಳೇದು. ಯಾಕಂದರೆ ಟೈಮ್ ನೋಡಿ ಆಲ್ರೆಡಿ 1 ಗಂಟೆ ಆಗೋಗಿದೆ, ಬ್ರೇಕ್ಫಾಸ್ಟ್ ಇಲ್ಲ. ಒಂದೇ ಸರಿ ಲಂಚ್ ಅಂದ್ಕೊಂಡು ಈಗ ಲಂಚ್ ಟೈಮು ಎದುರೋಗ್ತಾ ಇದೆ. ಅವ್ರ ಲೆಕ್ಕದಲ್ಲಿ ಬ್ರೇಕ್ಫಾಸ್ಟ್ ಅಂದರೆ ಏನಾದರೂ ಒಂದು ಲಿಕ್ವಿಡ್ ಕುಡಿದ್ಬಿಟ್ರೆ ಬ್ರೇಕ್ಫಾಸ್ಟ್ ಅಂತ ಮಾಲ್ಟ್ ಮಾಡಿಕೊಟ್ಟವ್ರೆ. ಅದೊಂದು 15 ನಿಮಿಷನೂ ಇರೋದಿಲ್ಲ. ಹಿಂಗೆ ಹೇಳಿ ಒಂದು ಕಾಯಿ ಸುಲ್ಕೊಂಡು ಬಾ ಮನು, ಬಾ ಜೊತೆಗೆ. ತರಕಾರಿ ತಗೊಂಡು ಬಾ ಮನು, ಬಾ ಜೊತೆಗೆ. ರೋಬೋಟ್ ಅನ್ಕೊಂಡಿದ್ದೀರಾ? ಏನೋ ಮಾಡ್ಕೊಳ್ಳಿಯಪ್ಪ. ಇವಾಗ ಜಸ್ಟ್ ಈಗ ಲೈಟಾ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಲೈಟ್ ಆಗ್ತಾವ್ರೆ. ಇವಾಗ ಜಸ್ಟ್ ಊಟ ಎಲ್ಲ ಆಯಿತು ನಮ್ಮದು. ಮೊನ್ನೆ ಚಿಕನ್ ಗೊಜ್ಜು ಮಾಡಿದೆ, ಇವತ್ತು ಮಾಡಿದೆ. ತೆಂಗಿನಕಾಯಿ ಇಲ್ಲ ಅಂದ್ಕೊಂಡು ಇಷ್ಟೇ ಇತ್ತು, ಹಾಕಿ ಮಾಡಿದೆ. ಬಟ್ ಸಖತ್ತಾಗಿ ಬಂದಿತ್ತು ಟೇಸ್ಟ್ ಅಲ್ವಾ ಮನು? ತುಂಬ ಚೆನ್ನಾಗಿ. ಮೊನ್ನೆಗಿನ ಇವತ್ತು ಚೆನ್ನಾಗಿತ್ತು ಟೇಸ್ಟ್. ಸೊ ಅಲ್ಲಿಗೆ ತೆಂಗಿನಕಾಯಿ ಸ್ವಲ್ಪನೇ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅಂತ ಗೊತ್ತಾಯ್ತು. ಜಾಸ್ತಿ ಹಾಕಿದಷ್ಟು ಅದು ಹೆವಿ ಅನ್ಸುತ್ತೆ, ಅದಕ್ಕೆ ಮಸಾಲೆ ಹೆವಿ ಅನ್ಸುತ್ತೆ. ಲೈಟ್ ಆಗಿ ಚೆನ್ನಾಗಿದೆ, ಕರೆಕ್ಟ್ ಆಗಿತ್ತಲ್ಲ. ಇಷ್ಟೇ ಸಾಕಿರೋದು, ಒಂದು ಚೂರು ಅಂತಾರಲ್ಲ ಹಂಗೆ, ಆದರೆ ಪೀಸು. ಎನಿವೇಸ್ ಇವಾಗ ಊಟ ಆಯಿತು. ನಾನು ಈಗ ಮಲ್ಗೋ ಸೀನೆಲ್ಲ ಇಲ್ಲ, ಆಫೀಸ್ ಸ್ಟಾರ್ಟ್ ಆಗೋಗಿದೆ. ಆಲ್ರೆಡಿ ಲಾಗಿನ್ ಮಾಡಿದ್ದೀನಿ. ಊಟ ಮಾಡ್ತಾ ಮಧ್ಯದಲ್ಲೇ 2 ಗಂಟೆ ಆಗೋಯ್ತು. ಅಲ್ಲೇ ಲಾಗಿನ್ ಮಾಡ್ಕೊಂಡು ಊಟ ಮುಗಿಸ್ಕೊಂಡೆ. ನೀನು ಮಲ್ಕೊಂತೀಯ ಮನ್ ಇವಾಗ? ನಾನು 1 ಅರ್ಧ ಗಂಟೆ ಮಲಗೇ ಇರಲ್ಲ. 3:03 ಮಲಗಿದ್ದು, ಒಂದು 6 ಗಂಟೆಗೆ ಸ್ಟಾರ್ಟ್ ಮಾಡ್ದ ಎಚ್ಚರ. ನಂದು ಹಂಗೇನೆ ಇಂಟರ್ವಲ್ಸಲ್ಲಿ ಎದ್ದು ಮಲ್ಕೊಂತ ಇದೆ. ನಮ್ಗದು ಅಭ್ಯಾಸ ಇದೆ. ಎಷ್ಟು ಸರಿ ಮಲ್ಕೊಂಡ್ರು ನಿದ್ದೆ ಬರುತ್ತೆ ನಮಗೆ. ಅದೊಂಥರ ಗಾಡ್ ಬ್ಲೆಸ್ಸಿಂಗ್ ನನಗೆ. ಬಟ್ ಮನುಗೆ ಹಂಗಲ್ಲ, ಭಲೇ ಸೆನ್ಸಿಟಿವ್ ನಿದ್ದೆ. ನಂಗೆ ಒಂದ್ಸರಿ ಹೋಯ್ತು ಅಂದರೆ ಹೋಯ್ತು. ನಾನು ಸೌಂಡೇ ಬರಬಾರ್ದು, ನಿದ್ದೆ ಬರಬೇಕಂದ್ರೆ. ನೀವು ನಂಬ್ತೀರಾ ಬಿಡ್ತೀರಾ? ಅವ್ರು ಈ ಕಡೆ ರೂಮಲ್ಲಿ ಮಲಗಿರ್ತಾರೆ, ನಾನು ಈ ಕಡೆ ಆಫೀಸಲ್ಲಿ ಕೆಲಸ ಮಾಡ್ತಿರ್ತೀನಲ್ಲ. ನನ್ಗೆ ಆಫೀಸ್ ಟೀಮ್ಸಲ್ಲಿ ಯಾವ್ದಾದ್ರು ಕಾಲ್ ಬಂದರೂ ಎದ್ದೇಳ್ತಾರೆ. ನನಗೆ ಕೇಳಿಸಿರಲ್ಲ, ಇಲ್ಲಿ ಅವ್ರಿಗೆ ಕೇಳಿಸಿರತ್ತಲ್ಲ. ಅದಕ್ಕೆ ಡೋರೆಲ್ಲ ಕ್ಲೋಸ್ ಮಾಡ್ಕೊಂಡು ಕುತ್ಕೊಂತೀನಿ ನಾನು ಒಳಗಡೆ. ಓಕೆ, ಗುಡ್ ನೈಟ್, ಬೈ. ನಾವು ಡೋರೆಲ್ಲ ಕ್ಲೋಸ್ ಮಾಡ್ಕೊಂತೀವಿ. ಲೈಟ್ಸ್ ಎಲ್ಲ ಆಫ್ ಮಾಡಿಬಿಡು ಮನು, ಅದು ಆಫ್ ಮಾಡು. ಬೈ. ಇವಾಗ ಆರಾಮ ಕುತ್ಕೊಂಡು ನನ್ನ ಪಾಡಿಗೆ ಕೆಲಸ ಮಾಡ್ಕೋಬಹುದು. 2 hours later. ಇಲ್ಲಿ ಒಬ್ರು ಪಕ್ಕದ ರೂಮಲ್ಲಿ ಮಲ್ಕೊಂಡು ಗುರ್ರ ಅಂತ ಗೊರಕೆ ಹೊರೀತಾ ಇದ್ರೆ ನಾವಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಮೈಯೆಲ್ಲ ಪರ್ಚ್ಕೊಂಡು ಅವ್ರು ಆರಾಮಾಗಿ ನಿದ್ದೆ ಹೊಡೆದ್ಬಿಟ್ಟು ಎದ್ದು ಬಂದು ಮಾಡ್ತಿರೋ ಕೆಲಸ ಇದು. ನನಗೊಂದು ಕಪ್ ಮಿಕ್ಸ್ ಮಾಡ್ಕೊಡು. ಸರಿ ನಿದ್ದೆ ಹೊಡೆದೆ ಅಲ್ವಾ? ಮುಖ ನೋಡಿದ್ರೆ ಗೊತ್ತಾಯ್ತು. ಹೋಗ್ಲಿ ಬಾ, ಓಡೋಗ್ಬೇಡ. 1 hour ಅಷ್ಟೇ ಪವರ್ಗ. ಮುಖ ನೋಡಿ ಹೆಂಗಾಗಿದೆ, ಹೆಂಗ್ ಫುಲ್ಲು ನಿದ್ದೆ ಮಾಡಿರೋದು ಎದ್ದು ಕಾಣ್ತಾ ಇದೆ ಮುಖದ ಮೇಲೆ. ಇದು ಬರ್ತಾ ಮಲಗಿದ್ರೆ ರಾತ್ರಿ ಬರಲ್ಲ. ನಂಗಲ್ಲಿ ಬೇಜಾರಾಯ್ತಾ ಇದೆ, ಎಷ್ಟು ಜೋರಾಗಿ ವರ್ಕ ಹೊಡಿತಾ ಇದೆ ಗೊತ್ತಾ? ರೆಕಾರ್ಡ್ ಮಾಡೋಣ ಅನ್ಕೊಂಡೆ. ನಾನು ಮಾಡಿದ್ರು ಕಟ್ ಮಾಡಿ ಬಿಸಾಕ್ತಾರೆ, ಮಾಡೇ ಅಂತ ಯೋಚನೆ. ಅದಕ್ಕೆ ಮಾಡಲಿಲ್ಲ. ನನ್ನವೆಲ್ಲ ಹಾಕ್ಬಿಡ್ತಾರೆ. ಅವ್ರದ್ದಾದ್ರೆ ನೀಟಾಗಿ ನೋಡ್ಕೊಂಡು ಮೈನರ್ ಡಿಟೇಲಿಂಗ್ ಎಲ್ಲ ನೋಡ್ಕೊಂಡು ನೀಟಾಗಿಡ್ತಾರೆ. ನಂದಂದ್ರೆ ಇಂಥವನ್ನೇ ಹುಡುಕಿ ಹಾಕ್ತಾರೆ. ಹೌದು, ಯಾಕಂದ್ರೆ ಚಾನಲೇ ನಿಂದಲ್ಲ. ಹಂಗೆ ನನ್ನ ಚಾನಲ್ ಅಂದ್ರೆ ನಂದೇ ಮರ್ಯಾದೆ ಕಳ್ಕೋಬೇಕು. ನೋಡಿ ಎಂತ ಕಿರಾತಕ, ಎಂತ ಕೇಡಿ ಬುದ್ಧಿ ಅಲ್ವಾ ಇದು? ಕೇಡಿ ಬುದ್ಧಿ ಅಂತಾರೆ ಇದು. ಅವ್ರವ್ರ ಚಾನಲ್ ಅಲ್ಲ, ಅವ್ರವರೇ ಹೀರೋ ಆಗಬೇಕು. ಹೋಗ್ಲಿ ಬಿಡು, ಬುದ್ಧಕ್ಕೇನು ಡೈಲಾಗ್ ಇಲ್ಲ ನಿನ್ನ ಹತ್ರ ಅಂತ ಗೊತ್ತಾಯ್ತು. ಹಿಂಗೆ ಅನ್ಬೇಕಾದ್ರೆ ಈಗೇನು ಕಾಫಿನ ನಿಮಗೆ? ಎಕ್ಸಾಕ್ಟ್ಲಿ. ನಿಜ ಬೇಜಾರಾಗ್ತಿತ್ತು ನನಗೆ. ಒಬ್ಬಳೆ ಕುತ್ಕೊಂಡು ಬಂದು ಎದ್ದೇಳ್ಸೋಣ ಅನ್ಕೋತಿದೆ. ಎದ್ದೇಳ್ಸೋದು ಏನು ಬೇಡ, ಏನಾದ್ರು ಒಂದು ಸೌಂಡ್ ಮಾಡೋಣ ಎದ್ದು ಬತ್ತೀಯ ಅನ್ಕೋತಾ ಇದ್ದೆ. ಅಷ್ಟೊತ್ತಿಗೆ ಎದ್ದು ಸೌಂಡ್ ಏನು ಕಮ್ಮಿ ಮಾಡ್ತಾ ಇದ್ದೆ. ದಡ ಬಡ ಡೋರ್. ನಾನೇ ಡೋರ್ದು ಇದೇ ಇರಬೇಕು ಮೋಸ್ಟ್ಲಿ. ಇನ್ಯಾವ್ದು ವಾಶ್ರೂಮ್ಗೆ ಹೋಗಿದೆ ಮನು, ಅದಕ್ಕೂ ಹೋಗ್ಬಾರ್ದ ನಾವು? ನೋಡಿ ಇವ್ರು ಮಲಗೋರೆ ಅಂದ್ಬಿಟ್ಟು ನಾವು ಎದ್ದೆ ಓಡಾಡಂಗಿಲ್ಲ. ಓಡಾಡಿದ್ರು ನಿಂದು ಹೆಜ್ಜೆ ಸೌಂಡ್ ಕೇಳಿಸ್ತಿತ್ತು ನನಗೆ ಅಂತಾರೆ. ಅಂತ ಇವರು
ಇವಾಗ ಜಸ್ಟು ಪೂಜೆ ಆಯಿತು. ನಂದು ಫ್ರೈಡೇ ಪೂಜೆ ಮಾರ್ನಿಂಗೇ ಆಗಬೇಕಿತ್ತು, ಇವತ್ತು ಸಂಜೆ ಆಗೋಗ್ಬಿಡ್ತು. ನೋಡಿ, ಒಂದು ಸಣ್ಣ ತಪ್ಪು. ನಿನ್ನೆ ಎಣ್ಣೆ ಹಾಕೊಳ್ಳೋದು ಮರ್ತ್ಬಿಟ್ಟು ಬೆಳಗ್ಗೆ ಹಾಕೊಂಡಿದ್ರಿಂದ ಮಧ್ಯಾಹ್ನ ಸ್ನಾನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ಇವತ್ತು ಚಿಕನ್ ಮಾಡಿದ್ನಲ್ಲ, ಇನ್ನು ಸ್ನಾನ ಮಾಡಿ ಪುನಃ ಏನಾದ್ರು ಚಿಕನ್ ತಿಂತಂದರೆ ಸಾಯಂಕಾಲ ಪೂಜೆ ಮಾಡೋಕ್ಕಾಗಲ್ಲ. ಅದಕ್ಕೆ ಮಧ್ಯಾಹ್ನ ಊಟ ಆದಮೇಲೆ ಇಮಿಡಿಯೇಟ್ ಹೋಗೋಕ್ಕಾಗಲ್ಲ ಅಂದ್ಕೊಂಡು ಈಗ ಸಾಯಂಕಾಲ ಎನಿವೇಸ್ ಮಧ್ಯಾಹ್ನ ಮಾಡಿದ್ರು ದೀಪ ಹಚ್ಚೋಕ್ಕಾಗಲ್ಲ, ಅದಕ್ಕೆ ಸಾಯಂಕಾಲ ದೀಪ ಹಚ್ಚೋ ಟೈಮಿಗೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ. ಇವಾಗ ಜಸ್ಟ್ ಮುಗಿಸ್ಕೊಂಡು ಬಂದು ದೀಪ ಎಲ್ಲ ಹಚ್ಚಿ ಫುಲ್ ಮನೆಯಲ್ಲಿ ಲೈಟ್ ಎಲ್ಲ ಹಾಕಿದ್ದೀನಿ. ಯೂಶ್ವಲಿ ನಾನು ಟ್ಯೂಸ್ಡೇ ಮತ್ತು ಫ್ರೈಡೇ ದೀಪ ಹಚ್ಚಿದಾಗ ಫುಲ್ ಮನೆ ಎಲ್ಲ ಲೈಟೂ ಆನ್ ಮಾಡ್ತೀನಿ. ಆಯಿತಾ ಮನು, ಏನು ಮಾಡ್ತಾಯಿದ್ದೆ? ಸೂಪರ್, ಥ್ಯಾಂಕ್ ಯು. ಇವಾಗ ಬೇಸಿಕ್ ಎಡಿಟಿಂಗ್ ಮಾಡ್ಕೊತಾರೆ. ನಾಳೆ ಬೆಳಗ್ಗೆ ನಾವು ಎದ್ದಾಗ ಬರೀ ಓಡಾಡಿಸ್ತಾರೆ ನನ್ನನ್ನು. ಇಲ್ಲಿ ಬಾ, ಇದು ನೋಡು, ಇಲ್ಲ ಹಾಕ್ಲಾ ನಿನಗೆ, ಇದು ಬೇಡವಾ ಅಂತ ಕರೆಕ್ಷನ್ಸ್ ಕೇಳ್ತಾ ಇರ್ತಾರೆ. ಅವಾಗ ನನಗೆ ಅತ್ತಗೂ ಕೆಲಸ ಆಗಲ್ಲ, ಇತ್ತಗೂ ಕೆಲಸ ಆಗಲ್ಲ. ಇಷ್ಟೊತ್ತಿನಲ್ಲಿ ಮಾಡಿದ್ರು ನಾನು ನೋಡಲ್ಲ, ಆಫೀಸ್ ಕೆಲಸದಲ್ಲಿ ಬ್ಯುಸಿ ಆಗಿರ್ತೀನಿ. ಸೊ ಅದಕ್ಕೆ ಬೆಳಗ್ಗೆ ಪೆಂಡಿಂಗ್ ಇಟ್ಕೊತಾರೆ. ಹಿಂಗಂದ್ರೆ ಹಂಗೆ, ಹಂಗಂದ್ರೆ ಹಿಂಗೆ ಅಂತೀನಿ ನಾನು. ಅದನ್ನೇ ಅವರೇ ಹೇಳು, ನಾನೇ ಹೇಳ್ಕೊತ ಇದ್ದೀನಿ. ನೋಡಿ ಬಂದರು ನಮ್ಮ ಹೌದು ಸ್ವಾಮಿ, ಕಳೆದೋಗಿದ್ರು 2 ದಿನದಿಂದ. ನೀವು ನಂಬಲ್ಲ, ನನಗಂತೂ ಇದೇ ಜಾಗದಲ್ಲಿ ಕೂತ್ಕೊಂಡು ಆಫೀಸ್ ಕೆಲಸನೂ ಇಲ್ಲೇ ಮಾಡು, ಕಾಫಿ ಕೊಡ್ತಾ ಇದ್ದೀನಿ ಮನೆಗೆ, ಊಟನೂ ಇಲ್ಲೇ ತಿನ್ನು, ಕಾಫಿನೂ ಇಲ್ಲೇ ಕುಡಿ. ನಮ್ದು ಮ್ಯಾಕ್ಸಿಮಮ್ ಲೈಫ್ 2 ಚೇರ್ ಮೇಲೆ ಕಳೆದು ಬಿಡ್ತಾ ಇದ್ದೀವ. ಮನೆಯಲ್ಲಿರೋ ಇನ್ನು ಯಾವ ಪೋರ್ಷನ್ನು ನಾವು ಯೂಸೇ ಮಾಡಲ್ಲ. ಕಿಚನಲ್ಲಿ ಹಬ್ಬಬ್ಬ ಅಂದರೆ ಒಂದು ದಿನಕ್ಕೆ ನಾನು 1.5 hours ಸ್ಪೆಂಡ್ ಮಾಡ್ತೀನಿ ಅಷ್ಟೇ. ಮ್ಯಾಕ್ಸಿಮಮ್ ಈ ರೂಮಲ್ಲೇ ಇರ್ತೀವಿ, ಅದರಲ್ಲೂ 2 ಚೇರ್ ಮೇಲೆ ಇರ್ತೀವಿ. ಅಷ್ಟೊಂದು ಮೆಕ್ಯಾನಿಕಲ್ ಲೈಫ್ ಆಗೋದ್ರೆ ಹಿಂಗೆ. ಏನಾದ್ರು ಮಾಡಬೇಕು, ಯಾಕಾಗಲ್ಲ? ಮಾಡೋಕ್ಕಾಗಲ್ಲ ಅನ್ನೋದು ಸುಳ್ಳು, ಮಾಡ್ತೀವಿ ಅನ್ನೋದು ಸತ್ಯ. ಯಾಕೋ ಇವತ್ತು ಸಾಹೇಬ್ರು ಮೂಡಲ್ಲೇ ಇಲ್ಲ, ಯಾಕಪ್ಪ? ಏನೋ ನಾವು ಹಂಗೆ ಆಗಿದೆ, ನಮಗೂ ಮೂಡಲ್ಲೇ ಇಲ್ಲ. ಯಾಕೆಂದರೆ ಆಫೀಸ್ ಕೆಲಸ ಸಿಕ್ಕಾಬಟ್ಟೆ ಜಾಸ್ತಿ ಆಗ್ತಾ ಇದೆ, ದಿನೇ ಒಂಥರ ಸಾಕಾದಂಗೆ ಆಗ್ತಾ ಇದೆ ನನಗೆ. ಕೂತ್ಕೊಂಡು ಇವಾಗ ಎದ್ದು ಬಿದ್ದು ಕೆಲಸ ಮಾಡ್ತಾರೆ ಅಂತಾರಲ್ಲ, ಹಂಗೆ ಎದ್ದು ಬಿದ್ದು ಕೆಲಸ ಮಾಡ್ತಾ ಇರೋದು. 2 ವೀಕ್ಸಿಂದ ತಲೆ ಕೆಟ್ಟೋಗ್ಬಿಟ್ಟಿದೆ. ಕಾಫಿ ಮಾಡ್ಕೊಂಡು ಬಂದು ಮನೆಗೆ ಕೊಟ್ಬಿಟ್ಟು ನಾನು ಹಾಲು ಕೊಟ್ಕೊಂಡು ಕೂತಿದ್ದೀನಿ. ಹಾಲಲ್ಲಿ ಕುತ್ಕೋಬೇಕು ಅಂತ ಅನಿಸ್ತಾ ಇದೆ. ನಿಮಗೆ ಬರ್ತೀಯ ಮನು? ಇಲ್ಲ, ಲ್ಯಾಪ್ಟಾಪ್ ಎತ್ಕೊಂಡು ಹೋಗೋದು, ಡೆಸ್ಕ್ಟಾಪ್ ಎತ್ಕೊಂಡು. ಕೆಲಸ ಮಾಡೋಕ್ಕಲ್ಲ ನಾನು ಹೇಳಿದ್ದು, ಕಾಫಿ ಕುಡಿಯೋಕ್ಕೆ. ಕಾಫಿ ಇಲ್ಲೇ ಕುಡಿಬೋದು. ನೋಡಿದ್ರಾ, ಇದನ್ನೇ ಹೇಳ್ದೆ ನನಗೆ, ಈ ಜಾಗದಲ್ಲೇ ಕೂತು ಬೋರ್ ಹೊಡೆದೋಗಿದೆ ನನಗೆ ಅಂತ. ಅವ್ರು ಇಲ್ಲೇ ಕೂತ್ಕೊಂಡು ಕುಡಿಯೋಣ ಅಂತಾರೆ. ಅದೇನು ಫೇವಿಕ್ವಿಕ್ ಹಾಕೊಂಡವ್ರು ಆ ಚೇರಿಗೆ ನನಗಂತೂ ಗೊತ್ತಿಲ್ಲಪ್ಪ. ಎಲ್ಲಿಂದನಾದರೂ ಎದ್ದೇಳಿಸ್ಬೋದು, ಬಟ್ ಈ ಒಂದು ಸಿಂಹಾಸನದಿಂದ ಮಾತ್ರ ನಮ್ಮ ಯಜಮಾನ್ರನ್ನ ಎದ್ದೇಳಿಸೋದು ಬಲ್ಲೇ ಕಷ್ಟ. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving